ನಿನ್ನೆ ಪಾರ್ಲಿಮೆಂಟ್ನಲ್ಲಿ ವಕ್ಫ್ ಬೋರ್ಡಿನ ವರದಿ ಮಂಡನೆ ಮಾಡಿದೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ನಿನ್ನೆಯ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದು ನೋಡಿದರೆ ಇವರಿಗೆ ದೇವಸ್ಥಾನಗಳು ಮಠಗಳು ಬೇಕಾಗಿಲ್ಲ, ಇವರಿಗೆ ಹಿಂದೂಗಳು ಬೇಕಾಗಿಲ್ಲ, ಇವರಿಗೆ ಬೇಕಾಗಿದ್ದು ಮುಸ್ಲಿಮರ ತುಷ್ಟೀಕರಣ, ಮುಸ್ಲಿಮರ ಓಟ್ ಮಾತ್ರ ಅಂತನ್ನುವಂಥದ್ದು ನಿನ್ನೆ ಸಂಸತ್ನಲ್ಲಿ ಆ ವಿರೋಧ ಪಕ್ಷದವರು ಮಾತನಾಡಿ ನೋಡಿದರೆ ಗಂಭೀರವಾಗಿದೆ. ಇವರಿಗೆ ದೇಶ, ಧರ್ಮ, ಹಿಂದೂ ಸಮಾಜ, ಭಾರತದ ಸುರಕ್ಷತೆ ಅಂತನ್ನುವಂಥದ್ದು ಬೇಕಾಗಿಲ್ಲ, ಮುಸ್ಲಿಮರ ಸುರಕ್ಷತೆ ಬೇಕಾಗಿದೆ. ಇರ್ಬೋದು, DMK ಇರ್ಬೋದು, AAP ಇರ್ಬೋದು, ಇವರೆಲ್ಲರೂ ಕೂಡ ವಕ್ಫ್ ಬೋರ್ಡ್ ಇದು ಸುಪ್ರೀಂ ಸಂವಿಧಾನವನ್ನು ಧಿಕ್ಕರಿಸಿ ರಚನೆ ಆದಂತಗೋಸ್ಕರ ಒಂದು ವರದಿಯನ್ನು ಸಿದ್ಧ ಮಾಡಿದ್ದನ್ನ ಇವತ್ತು ಮುಸ್ಲಿಂ ಸಂಸದರು ಇಬ್ಬರೇ ವಿರೋಧ ಮಾಡಿದ್ರು, ಹಿಂದೂ ಸಂಸದರು ಬೇರೆ ಬೇರೆ ಪಕ್ಷದವರು. ಇವರೆಲ್ಲರಿಗೂ ಕಾಂಗ್ರೆಸ್ ದ್ರೋಹಿಗಳು, ರೈತ ದ್ರೋಹಿ, ವಕ್ಫ್ ಬೋರ್ಡ್ ತಿದ್ದುಪಡಿ ಅಷ್ಟೇ, ಅದನ್ನು ರದ್ದು ಮಾಡ್ತಾ ಇಲ್ಲ. ರದ್ದು ಮಾಡ್ತಾರೆ ಅಂತಂದ್ರೆ ಇವತ್ತು ಯಾಕೆ ಇದನ್ನು